ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಸ್ವಸ್ಮೃತಿಯಲ್ಲಿ ಸ್ಮರೂಪರಾಗುತ್ತಾ ಸ್ವಧರ್ಮ ಶಾಂತಿಯ ಅನುಭೂತಿಯನ್ನು ಮಾಡುತ್ತಾ ಭ್ರುಕುಟಿಯ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗೋಣ. ನಿರಾಕಾರಿ ಸ್ವರೂಪದಲ್ಲಿದ್ದು ನಿರಾಕಾರಿ ತಂದೆ, ನಿರಾಕಾರಿ ಧಾಮದಲ್ಲಿ ಸ್ಮೃತಿ ಮಾಡಿಕೊಳ್ಳೋಣ. ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ, ಯಜ್ಞದ ಎಲ್ಲ ಆದಿರತ್ನರನ್ನ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಸಾಕಾರದಲ್ಲಿರುವ ಯಜ್ಞದ ಎಲ್ಲ ನಿಮಿತ್ತ ಶಿಕ್ಷಕರು, ಸಮಸ್ತ ಈಶ್ವರೀಯ ಪರಿವಾರವನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವರದಾನವಿದೆ, ಧಾರಣೆಗಳಿದೆ. ಈ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ವರದಾನವಿದೆ, ಬ್ರಹ್ಮ ತಂದೆಯ ಸಮಾನ ಪ್ರತಿಯೊಂದು ಕರ್ಮಗಳನ್ನು ಸಮರ್ಥವಾಗಿ ಮಾಡುವಂತಹ ಆಧಾರ ಮೂರತ್ ಉದ್ಧಾರ ಮೂರತ್ ಭವ. ಬ್ರಹ್ಮ ತಂದೆಯ ಸಮಾನ ಪ್ರತಿಯೊಂದು ಕರ್ಮಗಳನ್ನು ಸಮರ್ಥವಾಗಿ ಮಾಡಬೇಕು, ಅಂತಹ ಆಧಾರ ಮೂರ್ತ ಉದ್ಧಾರ ಮೂರ್ತರಾಗಿ ಅಂತ ಹೇಳಿದ. ಅಂದರೆ ಬ್ರಹ್ಮ ತಂದೆ ಆಧಾರ ಮೂರತ್ ಉದ್ಧಾರ ಮೂರತ್ ಅನ್ಕೊಂಡು ಆ ಕರ್ಮಗಳನ್ನು ಮಾಡಿರುವ ಕಾರಣ ಅವೆಲ್ಲವೂ ಕೂಡ ಸಮರ್ಥವಾಗಿದೆ ಅನ್ನೋದು ಈ ವರದಾನದಿಂದ ಸಾಬೀತಾಗುತ್ತೆ. ಯಾಕೆ ಬ್ರಹ್ಮ ಮತ್ತು ಮಮ್ಮಾರವರ ಪ್ರತಿಯೊಂದು ಕರ್ಮಗಳು ಶ್ರೇಷ್ಠವಾಗಿ ನೆನಪಾರ್ಥವಾಗಿ ಉಳಿದಿದ್ದಾವೆ? ಯಾಕೆ ಅಂದರೆ ಅವರು ಆಧಾರ ಮೂರತ್ ಮತ್ತು ಉದ್ಧಾರ ಮೂರತ್ ಅನ್ನುವ ಸೀಟಲ್ಲಿ ಕುಳಿತು ಎಲ್ಲ ಕರ್ಮಗಳನ್ನು ಮಾಡಿದ್ದು. ಮನುಷ್ಯನ ಮನಸ್ಥಿತಿ
ಅಥವಾ ಆತ್ಮಿಕ ಸ್ಥಿತಿ ಆತನ ಆಲೋಚನೆಗಳಿಗೆ ತಕ್ಕಂತೆ ವಿಸ್ತಾರ ಮತ್ತು ಸಂಕುಚಿತಗೊಳ್ಳುತ್ತೆ. ಮನುಷ್ಯನ ಮನಸ್ಥಿತಿ ಅಥವಾ ಆತ್ಮಿಕ ಸ್ಥಿತಿ ಆತ್ಮಿಕ ಸ್ಥಿತಿ ಅಂದರೆ ಅದು ಯಾವಾಗಲೂ ಕೂಡ ವಿಶಾಲವಾಗಿರುತ್ತೆ. ಆದರೆ ಮನಸ್ಥಿತಿ ಮನುಷ್ಯನ ಆಲೋಚನೆಗಳಿಗೆ ತಕ್ಕಂತೆ ವಿಸ್ತಾರ ಮತ್ತು ಸಂಕುಚಿತಗೊಳ್ಳುತ್ತೆ. ಅಂದರೆ ಏನು? ಈಗ ನೋಡಿ, ಒಬ್ಬ ತಾಯಿ ತನ್ನ ಮಗುವನ್ನು ನೋಡಿಕೊಳ್ಳುವುದಷ್ಟೇ ಅಂತ ಆ ಸಮಯದಲ್ಲಿ ಇದ್ದರೆ ಕಂಪ್ಲೀಟ್ ಆ ಮಗುವಿಗೆ ಆಕೆ ಸೀಮಿತ ಆಗಿರ್ತಾಳೆ. ಆ ಮಗುವನ್ನು ನೋಡ್ಕೊಳ್ತಾ ಅಡಿಗೆಯನ್ನ ಮಾಡಬೇಕು ಅಂದಾಗ ಈ ಎರಡನ್ನೂ ನಿಭಾಯಿಸ್ತಾಳೆ. ಮಗುವನ್ನು ನೋಡ್ತಾ ಅಡಿಗೆನೂ ಮಾಡ್ತಾ ಅಡಿಗೆ ಬಡಿಸಬೇಕು ಅಂದರೆ ಇನ್ನು ಸ್ವಲ್ಪ ವಿಸ್ತಾರ ಆಗ್ತಾಳೆ. ಮಗುವನ್ನು ನೋಡಿಕೊಂಡು ಅಡಿಗೆಯನ್ನ ಮಾಡಿ ಬುತ್ತಿ ಕಟ್ಟಿಕೊಂಡು ಕೆಲಸಕ್ಕೆ ಹೋಗಬೇಕು ಅಂದರೆ ಇನ್ನು ಸ್ವಲ್ಪ ವಿಸ್ತಾರ ಆಗ್ತದೆ. ಹಂಗೆ ಬರೀ ಒಂದು ಹೆಣ್ಣಿನ ಅಥವಾ ಒಬ್ಬ ಸ್ತ್ರೀಯ ಮಾತಲ್ಲ ಇದು. ಯಾವುದೇ ವ್ಯಕ್ತಿ ಮನೆಯ ಕುರಿತು ಆಲೋಚನೆ ಮಾಡುವಾಗ ಅಷ್ಟಕ್ಕೆ ಮಾತ್ರ ಆತನ ಮನಃಶಕ್ತಿ ಸೀಮಿತವಾಗಿರುತ್ತೆ. ಒಂದು ಸಮಾಜದ ಕುರಿತಾಗಿ ವಿಚಾರ ಮಾಡುವಾಗ ಆತನ ಮನಸ್ಥಿತಿ ಸಮಾಜದಷ್ಟು ವಿಶಾಲ ಆಗತ್ತೆ. ಒಂದು ದೇಶದ ಕುರಿತಾಗಿ ಚಿಂತನೆ ಮಾಡುವಾಗ ಆತನ ಮನಸ್ಸು ದೇಶದಷ್ಟು ವಿಶಾಲವಾಗುತ್ತೆ. ಪ್ರಪಂಚದ ಕುರಿತು ಚಿಂತನೆ ಮಾಡ್ತಾ ಇದ್ದಾಗ ಆತನ ಮನಸ್ಸು ಪ್ರಪಂಚ ವ್ಯಾಪಿ ಆಗತ್ತೆ. ಬ್ರಹ್ಮಾಂಡದ ಕುರಿತು ಚಿಂತನೆ ಮಾಡುವಾಗ ಆತನ ಮನಸ್ಸು ಬ್ರಹ್ಮಾಂಡವೇ ಆಗತ್ತೆ. ಅಂದರೆ ಮನಸ್ಸು ಅಸೀಮ, ಅದಕ್ಕೆ ಯಾವುದೇ ಸೀಮೆಗಳಿಲ್ಲ. ಆದರೆ ನಾವದನ್ನು ಬಳಸಿಕೊಳ್ಳುವವರು ಅದನ್ನು ಎಲ್ಲಿ ಹೇಗೆ ಬಳಸ್ಕೊಳ್ತೀವಿ ಅನ್ನೋ ಆಧಾರದ ಮೇಲೆ ಅದು ಸಂಕುಚಿತಗೊಳ್ತಾ ಬರುತ್ತೆ. ಅದಕ್ಕೆ ಇಲ್ಲಿಯ ತನಕ ನಾವು ದೇಹಾಭಿಮಾನದಲ್ಲಿ ಇದ್ದಾಗ ಏನು ಮಾಡಲಿಕ್ಕೆ ಸಾಧ್ಯ? ಮನುಷ್ಯ ನನ್ನನ್ನು ನಾನು ದೇಹ ಅನ್ಕೊಂಡಾಗ ಶರೀರವನ್ನು ನೋಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಬಹುದು. ಈ ಶರೀರಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಬಂಧಗಳನ್ನು ನಿಭಾಯಿಸೋದಕ್ಕೆ ಒಂದಷ್ಟು ವಿಚಾರ ಮಾಡಬಹುದು, ಅಥವಾ ಆ ಸಂಬಂಧಗಳ ಜೊತೆಗೆ ಒಂದಷ್ಟು ಸಮಾಜದಲ್ಲಿ ಇದೀನಿ ಅಂತ ಯೋಚನೆ ಮಾಡಿದ್ರೆ ಸಮಾಜದ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾನೆ. ಅದರಲ್ಲೂ ಕೂಡ ಹೆಸರು ಕೀರ್ತಿಗಳ ಇಚ್ಛೆಗಳನ್ನು ಇಟ್ಟುಕೊಂಡು ಅವೆಲ್ಲ ಕ್ಷೇತ್ರಗಳಿಗೆ ಹೋದಾಗ ಮನಸ್ಸು ಅಷ್ಟು ಬೆಳೀತಾ ಹೋಗ್ತದೆ. ಆದರೆ ಮನಸ್ಸು ದೇಶದ ಚಿಂತನೆ ಮಾಡಿದವನು, ಸಮಾಜದ ಚಿಂತನೆ ಮಾಡಿದವನು, ಸ್ವಾರ್ಥ ಅದರಲ್ಲಿ ಇತ್ತು ಅಂದರೆ ಮನಸ್ಸು ಸಂಕುಚಿತವಾಗಿರುತ್ತೆ. ಬಲೆ ಮಾತಾಡ್ತಾ ಇರೋದು, ಚಿಂತನೆ ಮಾಡ್ತಾ ಇರೋದು, ಅಭಿವೃದ್ಧಿ ಮಾಡ್ಬೇಕನ್ಕೊಳ್ತಾ ಇರೋದು, ಪರಿವರ್ತನೆ ಮಾಡ್ಬೇಕನ್ಕೊಳ್ತಾ ಇರೋದು ಸಮಾಜವೇ ಆದರೂ ಕೂಡ, ದೇಶವೇ ಆದರೂ ಕೂಡ ಅದರ ಹಿಂದೆ ಆತ ಸ್ವಾರ್ಥವನ್ನ ಇಟ್ಟುಕೊಂಡಿದ್ದ. ಹೆಸರು, ಕೀರ್ತಿ, ಹಣ, ಅಂತಸ್ತು ಯಾವುದೋ ರೂಪದ ಒಂದು ಇಚ್ಛೆಯನ್ನು ಇಟ್ಟುಕೊಂಡು ಆ ಚಿಂತನೆಯನ್ನು ಮಾಡಿದಾಗ ಆತ ಬಲೆ ದೇಶದ ವಿಚಾರ ಮಾಡಿದ್ರು, ಆತ ಸಮಾಜದ ವಿಚಾರ ಮಾಡಿದ್ರು, ಸ್ವಾರ್ಥ ಇದ್ದಾಗ ಆತನ ಮನಸ್ಸು ಸಂಕುಚಿತವೇ ಆಗುತ್ತೆ, ವಿಶಾಲತೆಯ ಕಡೆಗೆ ಹೋಗೋದೆ. ಆದರೆ ಒಬ್ಬ ಮನುಷ್ಯ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ದೇಶದ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ, ತಾನಾಯಿತು, ತನ್ನ ಸಂಸಾರ ಆಯಿತು, ತನ್ನ ಸಂಪಾದನೆ ಆಯಿತು, ತನ್ನ ದುಡಿಮೆ ಆಯಿತು ಅಂತ ಇರ್ತಾನೆ. ಆದರೆ ಆತನಿಗೆ ಯಾವುದೇ ಸ್ವಾರ್ಥ ಇರಲಿಲ್ಲ, ನಿಸ್ವಾರ್ಥಿಯಾಗಿದ್ದ ಅಂದರೆ
ಆತನ ಮನಸ್ಸು ಇವರಿಗಿಂತನೂ ಕೂಡ ವಿಶಾಲವಾಗಿರುತ್ತೆ. ಆತ ಏನು ಬೇಕಾದರೂ ಸಾಧಿಸಬಹುದು, ಏನು ಬೇಕಾದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂದರೆ ನಿಸ್ವಾರ್ಥತೆ ಇದೆ. ಎಲ್ಲಿ ನಿಸ್ವಾರ್ಥತೆ ಇದೆ ಅಲ್ಲಿ ವಿಶಾಲತೆ ಇರುತ್ತೆ. ಹಾಗೆ ನಾವು ಕೂಡ ಇಲ್ಲಿಯ ತನಕ ಬದುಕನ್ನು ಕಟ್ಟಿಕೊಂಡಾಗ ನಾನು ನಾನು ನಂದು ನಂದು ಅಂತಾನೆ ಬದುಕಿದಿವೆ ಹೊರತಾಗಿ ಬೇರೆಯವರಿಗಾಗಿ ಬದುಕುವುದನ್ನು ಕಲೀಲಿಲ್ಲ. ನಾವು ನಮಗಾಗಿ ಎಲ್ಲರನ್ನ ಬಳಸಿಕೊಂಡಿವೆ ಹೊರತಾಗಿ ನಾವು ಯಾರಿಗೆ ಬಳಕೆ ಆಗಬೇಕು ಅಂತ ಭಾವಿಸಲಿಲ್ಲ. ನಾವು ಇದೇ ಮಹಾತ್ಮರಿಗೂ ಸಾಮಾನ್ಯರಿಗೂ ಇರುವ ವ್ಯತ್ಯಾಸ, ಸಂತ ಶರಣರಿಗೂ ಸಾಮಾನ್ಯದವರಿಗೂ ಇರುವ ವ್ಯತ್ಯಾಸ. ಯಾರಲ್ಲಿ ನಿಸ್ವಾರ್ಥತೆ ಇದೆ, ಯಾರ ಮನಸ್ಸು ವಿಶಾಲವಾಗಿದೆ, ಆತನೇ ಮಹಾತ್ಮ, ಆತನೇ ಸಂತ, ಆತನೇ ಶರಣ. ಹಾಗೆ ನಾವು ಜ್ಞಾನ ಮಾರ್ಗದಲ್ಲಿ ಬಂದಿರಬಹುದು, 7 ದಿನದ ಕೋರ್ಸನ್ನು ತೆಗೆದುಕೊಂಡಿರಬಹುದು, ಇಲ್ಲಿ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಸೃಷ್ಟಿಯ ಜ್ಞಾನವನ್ನು ಕೂಡ ಅರಿತಿರಬಹುದು. ಈ ಮಾರ್ಗದಲ್ಲಿ ನಡೀತಾನೂ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಆದರೆ ಈ ಮಾರ್ಗದಲ್ಲಿ ಒಂದು ಇಚ್ಛೆಯನ್ನು ಇಟ್ಟುಕೊಂಡು, ಹೇಗೆ ಲೌಕಿಕದವರು ಬಲೆ ಸಮಾಜದ ಚಿಂತನೆ, ದೇಶದ ಚಿಂತನೆ ಮಾಡ್ತಾ ಇದ್ರು ಕೂಡ ಅವರಲ್ಲಿ ಸ್ವಾರ್ಥ ಇದೆ. ಯಾವುದೋ ಒಂದು ಹಣ ಮಾಡಬೇಕು, ಜನ ಮಾಡಬೇಕು, ಹೆಸರು ಮಾಡಬೇಕು, ಆಸ್ತಿ ಅಂತಸ್ತು ಮಾಡಬೇಕು, ಅಧಿಕಾರ ಮಾಡ್ಕೊಳ್ಬೇಕು ಅನ್ನೋ ಇಚ್ಛೆ ಇದ್ದಾಗ ಆ ಸಮಾಜದ ಚಿಂತನೆ, ದೇಶದ ಚಿಂತನೆ ಇದ್ರೂ ಕೂಡ ಆತನ ಮನಸ್ಸು ವಿಶಾಲವಾಗಿರೋದಿಲ್ಲ. ಹೇಗೋ ಹಾಗೆ ನಾವು ಕೂಡ ಈ ಜ್ಞಾನವನ್ನು ಪಡೆದ ಮೇಲೆ, ಪಡೆದಿರೋದೇನೋ ಆತ್ಮಜ್ಞಾನ, ಪಡೆದಿರೋದೇನೋ ಪರಮಾತ್ಮ ಜ್ಞಾನ, ಪಡೆದಿರೋದೇನೋ ವಿಶ್ವ ಪರಿವರ್ತನೆಯ ಜ್ಞಾನ. ಆದರೆ ನಾನು ಈ ಮಾರ್ಗದಲ್ಲಿ ಬಂದು ನನ್ನ ಸ್ವಾರ್ಥಕ್ಕಾಗಿ ಪುರುಷಾರ್ಥವನ್ನು ಮಾಡ್ತಾ ಇದ್ದರೆ ನಾನು ಬಲೆ ಅಮೃತ ವೇಳೆ ಎದ್ದೇಳಬಹುದು, ಆಹಾರ ಪಾನೀಯಗಳ ನಿಯಮ ಪಾಲಿಸ್ತಾ ಇರಬಹುದು, ಹೊರಗಿನ ಎಲ್ಲ ದುರಾಚಾರ ದುಷ್ಟ ಚಟಗಳನ್ನು ಬಿಟ್ಟಿರಬಹುದು, ಯಾರಿಗೂ ನಾನು ಕೇಡು ಮಾಡದೇ ಇರಬಹುದು, ಎಲ್ಲ ಸತ್ಕರ್ಮಗಳಲ್ಲೇ ಇರಬಹುದು, ಸತ್ಸಂಗದಲ್ಲೇ ಇದ್ರೂ ಕೂಡ ನಾನು ಶ್ರೇಷ್ಠ ಕರ್ಮವನ್ನು ಮಾಡಲಿಕ್ಕೆ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾಕೆ ಅಂದರೆ ನಾವು ಲೌಕಿಕ ಬಿಟ್ಟು ಅಲೌಕಿಕಕ್ಕೆ ಬಂದಿರಬಹುದು, ಪ್ರಪಂಚ ಬಿಟ್ಟು ಆಧ್ಯಾತ್ಮಕ್ಕೆ ಬಂದಿರಬಹುದು, ಅಜ್ಞಾನ ಬಿಟ್ಟು ಜ್ಞಾನಕ್ಕೆ ಬಂದಿರಬಹುದು, ಮಾರ್ಗ ಸರಿಯಾಗಿದ್ದದ್ದೇ ಇರಬಹುದು, ಮಾರ್ಗ ಸರಿಯಾಗಿಯೇ ಇದ್ದಿರಬಹುದು. ಆದರೆ ಇಚ್ಛೆ, ಗುರಿ, ಸ್ವಾರ್ಥ ಇಟ್ಟುಕೊಂಡು ನೀವು ಮಾಡಿದ್ರೆ ಇಲ್ಲಿ ನನಗೇನೋ ಒಂದು ಪದವಿ ಸಿಕ್ಕಿಬಿಡುತ್ತೆ ಸತ್ಯುಗದಲ್ಲಿ ಅಂತ, ಅಥವಾ ನಾನೇನೋ ಇಲ್ಲಿ ಗದ್ದೆ ಮೇಲೆ ಕೂತು ಬಿಡಬೇಕು ಅಂತ, ಅಥವಾ ನಾನೇನೋ ಒಂದಷ್ಟು ಆರಾಮದಾಯಕ ಜೀವನ ಮಾಡಿಕೊಳ್ಬೇಕು ಅಂತ, ಅಥವಾ ನನ್ನನ್ಯಾರೋ 4 ಜನ ಹೊಗಳಬೇಕು ಅಂತ, ಅಥವಾ ನನಗೆಲ್ಲರೂ ಗೌರವ ಕೊಡಬೇಕು ಅಂತ ಯಾವುದೋ ಒಂದು ಸೂಕ್ಷ್ಮ ಇಚ್ಛೆ ನನ್ನೊಳಗಡೆ ಇದ್ದರೆ ಹೆಸರು, ಕೀರ್ತಿ, ಸ್ಥಾನ, ಮಾನ, ಆಸ್ತಿ, ಅಂತಸ್ತು, ಆರಾಮದಾಯಕ ಜೀವನ ಸಾಧನಗಳು ಏನೇ ಇದ್ರೂ ಕೂಡ ಸೂಕ್ಷ್ಮವಾದ ಸೆಳೆತ ಅಥವಾ ಇಚ್ಛೆ, ನಿನ್ನ ಕರ್ಮಗಳು ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಮರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಂದಿರೋದೇನೋ ಸತ್ಯ ಮಾರ್ಗದಲ್ಲಿ, ತಿಳಿದಿರೋದು ಆತ್ಮಜ್ಞಾನ ಅಂದ ಮೇಲೆ ಇಲ್ಲಿ ಮೊಟ್ಟ ಮೊದಲನೇ ಒಂದು ಮೆಟ್ಟಿಲೇ ಇರೋದು ಏನು, ಇಲ್ಲಿ ಮೊದಲ ಪರಿಶ್ರಮನೇ ಇರೋದೇನು ಅಂದರೆ ದೇಹ ಅಭಿಮಾನವನ್ನ ಕಳೆದುಕೊಳ್ಳುವುದು. ಯಾಕಂಡವ್ರೆ ದೇಹಾಭಿಮಾನ ಕಳ್ಕೊಳ್ಳಿ ಅಂತ ಬಾಬಾ ಇಷ್ಟ ಹೇಳ್ತಾರೆ. ಇವತ್ತು ಧಾರಣೆಯಲ್ಲೂ ಹೇಳಿದ್ದಾರೆ, 63 ಜನ್ಮಗಳ ಹಳೆಯ ಸಂಸ್ಕಾರವಾಗಿರುವ ದೇಹಾಭಿಮಾನವನ್ನ ಬಿಟ್ಟು ಬಿಡಿ, ಕಳೆದುಕೊಳ್ಳುವ ಪರಿಶ್ರಮವನ್ನು ಪಡಿ.
ಯಾಕೆ ಇದರಿಂದ ಏನಾಗುತ್ತೆ? ಬಾಬಾರವ್ರು ಯಾಕೆ ಪದೇ ಪದೇ ದೇಹಾಭಿಮಾನ ಬಿಡಕ್ಕೆ ಹೇಳ್ತಾರೆ? ಯಾಕೆ ಅಂದರೆ ಎಲ್ಲಿಯ ತನಕ ದೇಹದ ಸ್ಮೃತಿ ಇರುತ್ತೋ ಅಲ್ಲಿಯ ತನಕ ಇಚ್ಛೆಗಳು ಇದ್ದೇ ಇರುತ್ತೆ. ಎಲ್ಲಿಯ ತನಕ ಇಚ್ಛೆಗಳಿರುತ್ತೋ ಅಲ್ಲಿಯ ತನಕ ಇಚ್ಛಾ ಮಾತ್ರ ಅವಿದ್ಯ ಆಗೋದಿಲ್ಲ. ಎಲ್ಲಿಯ ತನಕ ಇಚ್ಛಾ ಮಾತ್ರ ಅವಿದ್ಯ ಆಗೋದಿಲ್ವೋ ಅಲ್ಲಿಯ ತನಕ ನಿಸ್ವಾರ್ಥತೆ ಬರೋದಿಲ್ಲ. ಎಲ್ಲಿಯ ತನಕ ನಿಸ್ವಾರ್ಥ ಬರೋದಿಲ್ವೋ ಅಲ್ಲಿಯ ತನಕ ವಿಶಾಲ ಮನೋಭಾವ ಬರೋದಿಲ್ಲ. ಎಲ್ಲಿಯ ತನಕ ವಿಶಾಲ ಮನೋಭಾವ ಬರೋದಿಲ್ವೋ ಅಲ್ಲಿಯ ತನಕ ನನ್ನ ಸಂಕಲ್ಪ ಮತ್ತು ಕರ್ಮಗಳು ಶ್ರೇಷ್ಠ ಸಮರ್ಥ ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಆ ಕಾರಣಕ್ಕಾಗಿಯೇ ಉಳಿದುವೆಲ್ಲವೂ ಕೂಡ ವಿಸ್ತಾರ. ಅದು ಬೀಜ ಏನು? ದೇಹಾಭಿಮಾನ. ನನ್ನಲ್ಲಿ ವಿಕಾರ ಇರೋದಕ್ಕೂ, ನನ್ನಲ್ಲಿ ಆಸೆ ಇರೋದಕ್ಕೂ, ನನ್ನಲ್ಲಿ ಇಚ್ಛೆ ಇರೋದಕ್ಕೂ, ನನ್ನಲ್ಲಿ ಸ್ವಾರ್ಥ ಇರೋದಕ್ಕೂ, ನನ್ನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲದಕ್ಕೂ ಬೀಜ ದೇಹಾಭಿಮಾನ. ಇವೆಲ್ಲ ರೆಂಬೆ ಕೊಂಬೆಗಳಷ್ಟೆ. ನಾನು ಚೆನ್ನಾಗಿರಬೇಕು ಅನ್ನೋದು, ನನ್ನನ್ನು ಹೊಗಳಬೇಕನ್ನೋದು, ನನಗೆ ಒಂದಷ್ಟು ಮೇಲೆ ಕೂಡಬೇಕನ್ನೋದು, ಒಂದಷ್ಟು ಸ್ಥಾನಮಾನಗಳು, ಇವೆಲ್ಲ ಏನಿದೆ ರೆಂಬೆ ಕೊಂಬೆ ಹೂವು ಹಣ್ಣು ಕಾಯಿಗಳಿದ್ದಂಗೆ. ಆದರೆ ಇದಕ್ಕೆ ಬೀಜ ಯಾವುದು ಅಂದ್ರೆ ದೇಹಾಭಿಮಾನ. ಅದಕ್ಕೆ ನೀವು ಒಂದೊಂದು ಕೊಂಬೆಗಳನ್ನು ಕಟ್ ಮಾಡ್ಕೊಂತ ಕೂಡುವಷ್ಟು ಟೈಮ್ ಇಲ್ಲ. ಈಗ ಒಮ್ಮೆಲೆ ಬೀಜವನ್ನೇ ಸುಟ್ಟು ಬಿಡಿ, ಬೇರನ್ನೇ ಕಟ್ ಮಾಡಿ ಅಂತ ಹೇಳ್ತಿದ್ದಾರೆ. ವಿಕಾರಗಳ ಬೇರುಗಳು ದೇಹಾಭಿಮಾನದ ಬೀಜ. ಬೀಜವನ್ನು ಸುಟ್ಟು ಬೇರುಗಳನ್ನು ಕತ್ತರಿಸಿ ಆದರೆ ನೀನು ದೇಹಿ ಅಭಿಮಾನಿ ಆಗ್ತೀಯ. ಆಗ ನಷ್ಟ ಮೋಹಿ ಆದಾಗ ಸ್ಮೃತಿರ್ಲಬ್ಧ ಆಗತ್ತೆ. ಸ್ಮೃತಿರ್ಲಬ್ಧ ಆದಾಗ ಮನಸ್ಸು ನಿಸ್ವಾರ್ಥವಾಗಿರುತ್ತೆ. ನಿಸ್ವಾರ್ಥವಾದಾಗ ವಿಶಾಲವಾಗುತ್ತೆ. ವಿಶಾಲವಾದಾಗ ಶ್ರೇಷ್ಠ ಸಂಕಲ್ಪಗಳು ಬರುತ್ತೆ. ಶ್ರೇಷ್ಠ ಸಂಕಲ್ಪಗಳಿದ್ದಾಗ ಶ್ರೇಷ್ಠ ಕರ್ಮಗಳು ನಡೆಯುತ್ತೆ. ಅದಕ್ಕೆ ನಾವು ಶ್ರೇಷ್ಠ ಕರ್ಮಗಳನ್ನು, ಸಮರ್ಥ ಕರ್ಮಗಳನ್ನು ಮಾಡಬೇಕು ಅಂದರೆ ಮೊದಲು ದೇಹಾಭಿಮಾನವನ್ನು ಬಿಡಬೇಕು, ಅರ್ಥಾತ್ ಇಚ್ಛೆಗಳನ್ನು ಬಿಡಬೇಕು. ಇದು ಬಿಡದೆ ನಾವು ಸಮಾನಗಳನ್ನು ಅಭ್ಯಾಸ ಮಾಡ್ತೀವಿ, ನಮ್ಮದು ಬಲೆ ಇರುತ್ತೆ ನಮಗೆ. ಯಾಕಂದರೆ ಇದರದ್ದು ರೂಟ್ಸ್ ಗೊತ್ತಿಲ್ಲ. ಯಾವ ಬೀಜವನ್ನು ಸುಡಬೇಕು, ಎಲ್ಲಿ ಕಟ್ ಮಾಡಬೇಕು ಅನ್ನೋದು ಗೊತ್ತಾಗದೇ ಇರೋಣ ನಾವು ಈಗಾಗಲೇ ಈ ವೃಕ್ಷದಲ್ಲಿ ಬಿಟ್ಟಿರುವ ಕರ್ಮದ ಹಣ್ಣುಗಳೇನಿದೆ, ವಿಕಾರದ ಹಣ್ಣುಗಳೇನಿದೆ, ಆ ಹಣ್ಣುಗಳ ಬಗ್ಗೆ ಚಿಂತನೆ ಮಾಡ್ತೀವಿ ನಾವು. ಬೀಜ ಕೆಟ್ಟು ಹೋಗಿದೆ, ಬೇರು ಹಾಳಾಗಿ ಹೋಗಿದೆ, ವಿಷಪೂರಿತ ವೃಕ್ಷ, ವಿಷಪೂರಿತ ಎಲೆ, ವಿಷಪೂರಿತ ಹೂ, ವಿಷಪೂರಿತ ಹಣ್ಣುಗಳಾಗೋಗಿದೆ. ಈಗ ಅದಕ್ಕೆ ಸಂಕಲ್ಪ ಕೊಟ್ಟು ಒಂದು ಹಣ್ಣನ್ನು ನಾನು ಶ್ರೇಷ್ಠ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ವೃಕ್ಷದ ತುಂಬ ಇರೋದೆಲ್ಲ ವಿಷಪೂರಿತ ಹಣ್ಣುಗಳು. ಎಲ್ಲ ಹಣ್ಣುಗಳನ್ನು ಕೆಡವಿದ್ರೂ ಕೂಡ ಆ ವೃಕ್ಷ ಎಲ್ಲಿಯವರೆಗಿರುತ್ತೋ, ಆ ಬೀಜ ಎಲ್ಲಿಯವರೆಗಿರುತ್ತೋ ಅದು ಮತ್ತೆ ಬೆಳೀತಾನೆ ಇರುತ್ತೆ ವಿಷ. ಹಾಗೆ ಎಲ್ಲಿಯ ತನಕ ದೇಹಾಭಿಮಾನ ಅಲ್ಲಿಯ ತನಕ ಇಚ್ಛೆ, ಎಲ್ಲಿಯ ತನಕ ಇಚ್ಛೆ ಅಲ್ಲಿಯ ತನಕ ಮೋಹ, ಎಲ್ಲಿಯ ತನಕ ಮೋಹ ಅಲ್ಲಿಯ ತನಕ ಸ್ವಾರ್ಥ, ಅಲ್ಲಿಯ ತನಕ ನನ್ನ ಕರ್ಮ ಭ್ರಷ್ಟ. ಆದರೆ ನಾವು ಇದನ್ನು ಮಾಡೋದು ಗೊತ್ತಿಲ್ಲದೆ ಇರೋದ್ರಿಂದ ಅಥವಾ ಇದನ್ನು ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡದೇನೆ ನಾವು ಸ್ವಮಾನಗಳ ಅಭ್ಯಾಸ ಮಾಡ್ತೀವಿ ಎನ್ನೋರೆ. 101 ಸಲ ಸ್ವಮಾನ ಬರಿ ಅಂತ ಹೇಳಿದ್ದಾರೆ ನಮ್ಮ ಅಕ್ಕವರು, 108 ಸಲ ಸ್ವಮಾನ ಬರಿ ಅಂತ ಓದುವಂತೆ ಹೇಳಿದ್ದಾರೆ ನಮ್ಮ ಅಕ್ಕವರು. ಎ ಫಾರ್ ಆ್ಯಪಲ್, ಬಿ ಫಾರ್ ಬ್ಯಾಟ್ ಅಂದ ತಕ್ಷಣವೇ ಬಿ ಬ್ಯಾಟ್ ಆಗಲ್ಲ, ಎ ಆ್ಯಪಲ್ ಆಗಲ್ಲ. ಹೇಗೋ ಹಾಗೆ ಒಳಗಡೆ ದೇಹಾಭಿಮಾನ ಇಟ್ಟುಕೊಂಡು, ಇಚ್ಛೆಗಳನ್ನು ಇಟ್ಟುಕೊಂಡು, ಸೂಕ್ಷ್ಮವಾದ ಸೆಳೆತಗಳನ್ನು ಇಟ್ಟುಕೊಂಡು, ಸ್ವಾರ್ಥವನ್ನು ಇಟ್ಟುಕೊಂಡು ಸ್ವಮಾನಗಳನ್ನು ಅಭ್ಯಾಸ ಮಾಡಿದರೆ ಏನು ಬಂತು? ಒಳಗಡೆ ದೇಹಾಭಿಮಾನ, ಮೋಹ, ಭಯ, ಸ್ವಾರ್ಥ, ಈರ್ಷ್ಯ, ದ್ವೇಷ ಸೂಕ್ಷ್ಮವಾಗಿ ತುಂಬಿಕೊಂಡು ಸ್ವಮಾನ ಏನೋ ಮೈ ಶಾಂತ ಸ್ವರೂಪ ಆತ್ಮ, ಮೈ ಪವಿತ್ರ ಸ್ವರೂಪ ಆತ್ಮ. ನೀವು ಇದು ಬಿಸಿ ಅನ್ನ, ಅನ್ನ ಶುದ್ಧವಾಗಿದೆ, ಬಿಸಿಯಾಗಿದೆ. ಆದರೆ ಕೊಳತಿರುವ, ಹಳಸಿರುವ
ಕೊಳಕಾಗಿರುವ ಮಲಿನದ ಪಾತ್ರೆಯಲ್ಲಿ ಎಂಥ ಭೋಜನ ಹಾಕಿದರೂ ಕೂಡ ವಿಷದ ಪಾತ್ರೆಯಲ್ಲಿ ಭೋಜನ ಹೇಗೆ ಶುದ್ಧವಾದಿ? ಹಾಗೆ ನಮ್ಮೊಳಗಡೆ ಇಚ್ಛೆಯನ್ನ ಇಟ್ಟುಕೊಂಡು, ಸ್ವಾರ್ಥವನ್ನ ಇಟ್ಟುಕೊಂಡು, ದೇಹಾಭಿಮಾನವನ್ನ ಇಟ್ಟುಕೊಂಡು ಸ್ವಮಾನಗಳ ಅಭ್ಯಾಸ ಎಷ್ಟು ವರ್ಷ ಮಾಡಿದ್ರೇನು ನಮ್ಮ ಕರ್ಮ ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಸ್ವಮಾನಗಳ ಅಭ್ಯಾಸ ಮಾಡೋ ಅವಶ್ಯಕತೆನೇ ಬೀಳೋದಿಲ್ಲ ಈ ಕೆಲಸವನ್ನ ಮಾಡಿದ್ರೆ. ನೀವು ಕೆಟ್ಟೋಗಿರೋ ಹಣ್ಣುಗಳಿಗೆ ವೈಬ್ರೇಷನ್ ಕೊಟ್ಟು ಚೆನ್ನಾಗಿ ಮಾಡ್ತೀನಿ ಅನ್ನೋದಕ್ಕಿಂತ ಹಣ್ಣುಗಳೆಲ್ಲವೂ ಕೂಡ ಅವುಗಳನ್ನು ತ್ಯಾಗ ಮಾಡಿ ಆ ಬೀಜವನ್ನ ಸುಟ್ಟು ಹೊಸ ಬೀಜವನ್ನೇ ನಾವು ನಾಟಿ ಮಾಡಬೇಕು. ಹೊಸ ಹಣ್ಣು ಬರಬೇಕು ಅಂದ್ರೆ ಹಳೆ ಗಿಡ ಇಟ್ಕೊಂಡು, ಹಳೆ ಫಲ ಇಟ್ಕೊಂಡು ವಿಷಪೂರಿತ ಹಣ್ಣುಗಳಿಗೆ ಹೋಗಿ ನಾವು ವೈಬ್ರೇಷನ್ ಕೊಟ್ಟು ಸಿಹಿ ಮಾಡಿಕೊಳ್ತೀವಿ ಅಂದ್ರೆ ಮೂರ್ಖತನ ಆಗುತ್ತೆ. ಹೇಗೋ ಹಾಗೆ ಒಳಗಡೆ ಬೇರನ್ನ, ಬೀಜವನ್ನ ಸುಡದೆ, ಬೇರನ್ನ ಕತ್ತರಿಸದೆ, ಸ್ವಾರ್ಥವನ್ನ ಬಿಡದೆ ಎಷ್ಟು ಸ್ವಮಾನ ಮಾಡಿದ್ರೇನು, ಎಷ್ಟು ಪಾಂಚಸ್ವರೂಪ ಅಭ್ಯಾಸ ಮಾಡಿದ್ರೇನು, ಒಳಗಡೆ ಇಚ್ಛೆ ಇದೆ. ನಾನಿಂಥವ್ರು, ನಾನು ಕುಮಾರ, ನಾನು ಕುಮಾರಿ, ನಾನು ಬೀಕೆ, ನಾನು ಸೀನಿಯರು, ನಾನು ರಾಜ ಆಗ್ತೀನಿ, ನಾನು ರಾಣಿ ಆಗ್ತೀನಿ. ಒಂದು ಸತ್ಯುಗದ ಇಚ್ಛೆಗಳಾಗಿರ್ಬೋದು, ಇಲ್ಲ ಸಂಗಮದ ಇಚ್ಛೆಗಳಾಗಿರ್ಬೋದು, ಇಲ್ಲ ಹೆಸರು ಕೀರ್ತಿ ಇಚ್ಛೆಗಳಾಗಿರ್ಬೋದು, ಇಲ್ಲ ಸುಖ ಸಾಧನಗಳ ಇಚ್ಛೆ ಆಗಿರಬಹುದು. ಏನೋ ಒಂದು ನಿಮ್ಮೊಳಗಡೆ ಇದ್ದಾಗ ನೀವು ಎಷ್ಟೇ ಸ್ವಮಾನದ ಅಭ್ಯಾಸ ಮಾಡಿ ಯಾವ ಕೆಲಸಕ್ಕೂ ಬರೋದಿಲ್ಲ. ಫಾರ್ಮ್ಯಾಲಿಟಿ ಅಷ್ಟೆ. ಇದನ್ನು ತಿಳ್ಕೊಳ್ಬೇಕಾಗತ್ತೆ. ಪಾಪ ಮುಗ್ಧ ಮಾತೆಯರಿಗೆ ಗೊತ್ತಿರೋದಿಲ್ಲ. ಯಾರು ಏನು ಹೇಳಿದ್ರು ಕೂಡ ಪಾಪ ಮಾಡ್ತಾರೆ, ಆದರೆ ಎಷ್ಟು ಪರಿಶ್ರಮ ಪಟ್ಟರೂ ಕೂಡ ರಿಸಲ್ಟ್ ಬರೋದಿಲ್ಲ. ಯಾಕೆ ಅಂದ್ರೆ ಅದರ ರೂಟ್ ವಿಧಿಸೇ ಸಿದ್ಧಿ. ವಿಧಿವತ್ತಾಗಿ ಮಾಡಿದಾಗ ಸಿದ್ಧಿ ಕೊಡ್ತದೆ ಹೊರತಾಗಿ ವಿಧಿ ತಪ್ಪಿ ಮಾಡಿದರೆ ಮಾಡೋದು ತಪ್ಪಲ್ವಾ, ಪರಿಶ್ರಮನೂ ತಪ್ಪಲ್ಲ, ಅದ್ರ ರಿಸಲ್ಟ್ ಮಾತ್ರ ಬರೋಲ್ಲ. ಹಾಗಾಗಬಾರದು ಅಂದ್ರೆ ಮೊದಲು ನಮ್ಮಲ್ಲಿರುವ ಸ್ವಾರ್ಥವನ್ನು ಬಿಡಲಿಕ್ಕೆ ನಾನು ಸ್ವಯಂ ಪ್ರೇರಿತನಾಗಿ ಇಚ್ಛಿಸಬೇಕು. ಸಾಕು. ಇಷ್ಟು ವರ್ಷಗಳ ಕಾಲ ಈ ಶರೀರ ಹೇಳಿದಂತೆ ಕೇಳಿದ್ದು ಸಾಕು, ಈ ಮನಸ್ಸು ಹೇಳಿದಂತೆ ಅಲೆದದ್ದು ಸಾಕು, ಈ ಸಂಬಂಧಗಳಿಗಾಗಿ ಮಿಡಿದದ್ದು ಸಾಕು, ಈ ಸಂಪಾದನೆಯ ಹುಚ್ಚಿನಿಂದ ಹೋಗೋದು ಸಾಕು. ಬಾರದು, ಬಪ್ಪದು ತಪ್ಪದು. ಡ್ರಾಮಾ ಅಂತ ಫುಲ್ ಸ್ಟಾಪ್ ಅನ್ನ ಇಟ್ಟುಕೊಳ್ಬೇಕು. ನೀವು ಯಾವತ್ತು ಇಟ್ಕೊಳ್ತೀರಿ ಅವತ್ತಿಂದ ನಿಮ್ಮ ಪುರುಷಾರ್ಥ ಆರಂಭ. ಅಲ್ಲಿವರೆಗೂ ನಿಜವಾದ ಪುರುಷಾರ್ಥನೇ ಸ್ಟಾರ್ಟ್ ಆಗೋದಿಲ್ಲ. ಸುಮ್ಮನೆ ನಾವು ಪುರುಷಾರ್ಥದಲ್ಲಿ ಇದೀವಿ ಅಂತ ತೋರಿಕೆಗೆ ಒಂದು ಪ್ರೆಸೆನ್ಸ್ ಅಷ್ಟೇ, ಸಾಕಾರ ಪ್ರೆಸೆನ್ಸ್. ಆರಂಭನೇ ಆಗಿಲ್ಲ ನಮ್ಮದು ಪುರುಷಾರ್ಥ. ಎಲ್ಲಿಂದ ರಿಸಲ್ಟ್ ಬರುತ್ತೆ ಹೇಳಿ? ವಿಧಿನೇ ಸರಿಯಾಗಿಲ್ಲ ಅಂದ್ರೆ ಸಿದ್ಧಿಯಲ್ಲಿ, ದಾರಿ ಸರಿಯಾಗಿಲ್ಲ ಅಂದ್ರೆ ಗುರಿಯಲ್ಲಿ. ಬಿಟ್ಟು ಬಿಡಬೇಕು. ನನಗಕ್ಕವ್ರು ಕರೀಲಿಲ್ಲ, ನನ್ನ ಹೆಸರು ಹೇಳಲಿಲ್ಲ, ನನಗೆ ಅವ್ರ ಮುಂದೆ ಏನೂ ಮಾತಾಡಿಸಿಲ್ಲ, ನನಗೆ ಟೋಲಿ ಕೊಟ್ಟಿಲ್ಲ, ಇವೆಲ್ಲ ಏನು ಚಿಕ್ಕ ಮಕ್ಕಳು ಗೊಂಬೆಗಳಿಗೆ ಬೇಡದಂಗೆ ಇವೆಲ್ಲ ಇಟ್ಕೋಬಾರ್ದು ನಾವು. ನಾನು ಸತ್ಯುಗದಲ್ಲಿ ಹಂಗಾಗ್ಬಿಡ್ತೀನಿ, ಹಿಂಗಾಗ್ಬಿಡ್ತೀನಿ, ಅದಕ್ಕೆ ಮಾಡ್ತೀನಿ, ಎಲ್ಲನೂ ಇಟ್ಕೋಬೇಡಿ. ನೀವೇನು ಆಗಬೇಕು ಅನ್ನೋದು 5,000 ವರ್ಷದಿಂದ ಆಲ್ರೆಡಿ ಫಿಕ್ಸ್ ಆಗಿದೆ. ಅವತ್ತಾಗಿದ್ದೇ ಇವತ್ತಾಗೋದು. ನೀವು ಯೋಚನೆ ಮಾಡಿದ್ರೆ ಅದೇನು ಚೇಂಜ್ ಆಗೋದಿಲ್ಲ. ಆಗೋದಾಗ್ತೀರಿ. ಇಚ್ಛೆ ಇಟ್ಕೊಳ್ಬೇಡಿ ಅಂತ ಹೇಳ್ತಾ ಇರೋದು. ಆಗೋದಾಗೆ ಆಗ್ತೀರಿ. ಇಚ್ಛೆ ಯಾವುದಿರಬೇಕು? ಸಂಗಮದಲ್ಲಿ ಶ್ರೀಮತವನ್ನ ಬಾಪು ಸಮಾನ್ ಅಳವಡಿಸಿಕೊಳ್ಳುವ, ಧಾರಣೆ ಮಾಡುವ, ಸ್ವಸ್ಮೃತಿಯಲ್ಲಿ ಬರುವ, ನಿಸ್ವಾರ್ಥಿಯಾಗುವ, ನಿಜಾನಂದದಲ್ಲಿ ಇರುವ, ವಿಶ್ವ ಪರಿವರ್ತನೆ ಮಾಡುವ ಇಚ್ಛೆ ಇರಲಿ. ಇದು ನಿಮಗಾಗಿ ಇರಬಾರದು,
ನಿಮಗಾಗಿ ನೀವೇನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಇದು ಸತ್ಯಜ್ಞಾನ. ಬಹಳ ಜನ ನಾನು ಪುರುಷಾರ್ಥ ಮಾಡ್ಬೇಕು, ನಾನು ಪುರುಷಾರ್ಥ. ಏನು ಪುರುಷಾರ್ಥ? ಏನು ಪುರುಷಾರ್ಥ ಮಾಡ್ಬೇಕು? ನಿನಗಾಗಿ ನೀನೇನು ಮಾಡಬೇಕಾಗಿಲ್ಲ. ಮಾಡುವುದೆಲ್ಲವನ್ನ ಬಿಟ್ರೆ ಅದೇ ನೀನು ನಿನಗಾಗಿ ಮಾಡಿಕೊಂಡಂತೆ. ಅಂದ್ರೆ ಏನು? ನಾನು ಏನೀಗ ಆಲ್ರೆಡಿ ಇದೀನೋ ಅದಕ್ಕೆ ಏನು ಮಾಡುವ ಅವಶ್ಯಕತೆ ಇಲ್ಲ. ಆತ್ಮನಿಗೆ ಏನು ಮಾಡುವ ಅವಶ್ಯಕತೆ ಇದೆ? ನೀವು ಸುಮ್ಮನೆ ಇರಬೇಕು, ಸುಮ್ಮನೆ ನೋಡಬೇಕು, ಸುಮ್ಮನೆ ಅನುಭವಿಸಬೇಕು, ಸುಮ್ಮನೆ ಆನಂದಿಸಬೇಕು. ಅದಷ್ಟೇ ನೀನು ಮಾಡಬೇಕಾಗಿರೋದು. ಆತ್ಮಕ್ಕಾಗಿ ನೀನು ಏನನ್ನೂ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಆತ್ಮ 100% ಎಕ್ಯುರೇಟ್, ಪವರ್ಫುಲ್, ಪೀಸ್ಫುಲ್, ಪ್ಯೂರ್ಫುಲ್. ಅದು ಇದ್ದೇ ಇದೆ. ನೀನು ಅಂದುಕೊಳ್ಬೇಕಷ್ಟೆ. ನೀನು ಆ ಸ್ಮೃತಿಯಲ್ಲಿ ಬರಬೇಕಷ್ಟೆ. ಮೂರ್ಛಿತನಿಂದ ಸೂರ್ಜಿತನಾಗಬೇಕಷ್ಟೆ. ಜಾಗೃತಿ ಆಗಬೇಕಾಗಿರೋದಷ್ಟೆ. ಇನ್ನೇನು ಆತ್ಮಕ್ಕಾಗಿ ಮಾಡುತ್ತೆ. ಹಾಗಾದರೆ ಮತ್ತಿನ್ನೇನು ಮಾಡೋದು? ನಾನು ತಿಳ್ಕೊಂಡಾಯ್ತು ನನ್ನ ಆತ್ಮ ಅಂತ. ಸ್ವಯಂ ಪರಮಾತ್ಮನೇ ನನ್ನ ತಂದೆ ಇರುವಾಗ, ಪರಮಧಾಮ ನನ್ನ ಮನೆ ಇರುವಾಗ, ಇಡೀ ಸೃಷ್ಟಿಗೆ ನನ್ನ ಅಧಿದೇವನಾಗಿರುವಾಗ, ಆದಿದೇವನಾಗಿರುವಾಗ, ಮಾಸ್ಟರ್ ಭಗವಾನ್ ಆಗಿರುವಾಗ ನನಗಾಗಿ ಯೋಚನೆ ಮಾಡೋದಲ್ಲ. ನನಗಾಗಿ ನಾನಂತೂ ಇದನ್ನೇ ಓಂ ಶಾಂತಿ. ನನಾತ್ಮ ಶಾಂತ ಸ್ವರೂಪ, ನನಾತ್ಮ ಪವಿತ್ರ ಸ್ವರೂಪ, ನನಾತ್ಮ ಶಕ್ತಿ ಸ್ವರೂಪ, ನನಾತ್ಮ ನಿಜಾನಂದ ಸ್ವರೂಪ. ಏನ್ ಮಾಡ್ಬೇಕು ಇದಕ್ಕೆ? ನನ್ನ ಆತ್ಮ ಆನಂದ ಸ್ವರೂಪ ಆಗೋದಕ್ಕೆ ಏನಾದರೂ ಮಾಡ್ಕೊಳ್ಬೇಕಾ? ನನ್ನ ಆತ್ಮ ಶಾಂತನಾಗೋದಕ್ಕೆ ಏನಾದರೂ ಮಾಡ್ಕೊಳ್ಬೇಕಾ? ನನ್ನ ಆತ್ಮ ಶ್ರೇಷ್ಠ ಆಗೋದಕ್ಕೆ ಏನಾದರೂ ಮಾಡ್ಕೊಳ್ಬೇಕಾ? ಆಲ್ರೆಡಿ ಮೈ ಶ್ರೇಷ್ಠ ಹೂ, ಆಪ್ ಹಿ ಶ್ರೇಷ್ಠ ಹೈ. समझना ही है, बाकी वो स्मृति में आना ही है सिर्फ. ಅದಕ್ಕೆ ಇಡೀ ಸೃಷ್ಟಿ ನಾಟಕ ಸ್ಮೃತಿ ವಿಸ್ಮೃತಿಯ ಆಟ ಅಂತ ಕರೆದ್ರು ಪರಮಾತ್ಮ. ಇದು ಮತ್ತೇನು ಇಲ್ಲ. ಇಲ್ಲ ವಿಸ್ಮೃತಿ ಒಂಡಿಯ ಸ್ಮೃತಿಯಲ್ಲಿ ಇಷ್ಟೇ. ನಿನ್ನ ಆತ್ಮಕ್ಕೆ ಏನು ಮಾಡ್ಕೊಳ್ಳೋದಂದ್ರೆ ಒಂದು ಸ್ಮೃತಿ ಅಷ್ಟೇ. ಅದಕ್ಕೆ ಬಾರ್ 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 ಅಪನೇಕು ಆತ್ಮ ಸಮಜೋ, ಆತ್ಮ ಸಮಜೋ, ಆತ್ಮ ಸಮಜೋ. ನೀವು ಆತ್ಮ ಅಂತ ತಿಳ್ಕೊಳ್ಳೋದೊಂದೇ ದೇಹಾಭಿಮಾನದ ಬೀಜವನ್ನ ಸುಡುವ ವಿಧಿ. ನೀವು ಆತ್ಮ ಅಭಿಮಾನದಲ್ಲಿ, ಆತ್ಮಕ ಸ್ಮೃತಿಯಲ್ಲಿ ಎಷ್ಟು ಇರ್ತೀರಿಯೋ ಅಷ್ಟು ಬೆಂಕಿ ಈ ವಿಕಾರ ಅಥವಾ ಈ ದೇಹಾಭಿಮಾನದ ಬೀಜವನ್ನು ಸುಡಲಿಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಜ್ವಾಲಾಮುಖಿ ಯೋಗ, ಯೋಗ ಅಗ್ನಿ ಅಂದ್ರೆ ಏನದರ ಅರ್ಥ ಅಂದ್ರೆ ಇಷ್ಟೇ. ಎಷ್ಟು ಹೊತ್ತು ನಿಮ್ಮನ್ನ ನೀವು ಸ್ವಸ್ಮೃತಿಯಲ್ಲಿ ಇರ್ತೀರಿಯೋ ಅಷ್ಟು ದೇಹಾಭಿಮಾನ ಸುಡುತ್ತಾ ಬರುತ್ತೆ. ಮೇಣದ ಬತ್ತಿ ಎಷ್ಟು ಪ್ರಜ್ವಲಿತವಾಗಿ ಉರಿತಾ ಇದೆಯೋ ಅದರ ಪಾಡಿಗೆ ಅದು ಉರಿದ್ರೆ ಸಾಕು, ಮೇಣ ತಾನಾಗಿ ಕರಗುತ್ತದೆ. ಮೇಣ ಕರಗಿಸುವ ಪ್ರಯತ್ನ ಮಾಡುವ ಅವಶ್ಯಕತೆ ಬೀಳೋದಿಲ್ಲ. ಹೇಗೋ ಹಾಗೆ ಆತ್ಮದ ಸ್ಮೃತಿಯ ಜಾಗೃತಿಯ ಬೆಳಕು ಜಾಸ್ತಿ ಆದಷ್ಟು ದೇಹಾಭಿಮಾನ ಅನ್ನೋದು ಕರಗುತ್ತಾ ಹೋಗುತ್ತೆ. ಇದನ್ನು ಕರಗಿಸ್ಬೇಕು, ಈ ಬೀಜವನ್ನ ಸುಡಬೇಕು, ವಿಕಾರಗಳ ಬೇರನ್ನು ಕಟ್ ಮಾಡಬೇಕು ಅಂತ ಇದಕ್ಕೆ ಮತ್ತೇನೋ ಪ್ರತ್ಯೇಕ ಏನೇನೇನೇನೇನೇನೋ ಮಾಡುವ ಅವಶ್ಯಕತೆಗಳು ಇಲ್ಲ. ಸಿರ್ಫ್ और सिर्फ अपने को आत्मा समझकर वो स्मृति में सदा काल रहो. ನೀವು ಎಷ್ಟು ಸುದೀರ್ಘ ಕಾಲ ಆತ್ಮಿಕ ಸ್ಮೃತಿಯಲ್ಲಿ ಇರ್ಲಿಕ್ಕಾಗುತ್ತೋ ಅಷ್ಟು ಚಂದ, ಅಷ್ಟು ಬೇಗ ದೇಹಾಭಿಮಾನದ ಬೀಜ ಸುಡುತ್ತೆ. ಯಾಕಂದ್ರೆ ಇದು ತುಂಬಾ ಶಾಖ ಬೇಕು. ಇದಕ್ಕೆ ತುಂಬಾ 63 ಜನ್ಮಗಳ ಒಂದು ಜಂಗ್ ಹಿಡಿದೋಗಿದೆ ಇದು ದೇಹಾಭಿಮಾನದ. ಇದು ಸುಟ್ಟು ಉದುರಿ ಬೀಳ್ಬೇಕು, ಬೀಜ ಸುಟ್ಟು ಹೋಗಬೇಕು, ಇದ್ರದ್ದು ನಶಿಸಿ ಹೋಗಬೇಕು ಅಂದ್ರೆ ಅಷ್ಟು ತೇಜೋಮಯವಾಗಿರತಕ್ಕಂಥ ನಿರಂತರವಾಗಿರತಕ್ಕಂತಹ ಒಂದು ಯೋಗ ಅಗ್ನಿ ಬೇಕು. ಸುಮ್ಮನೆ ಒಂದು ಅನ್ನ ಮಾಡ್ಬೇಕಂದ್ರೂ ಕೂಡ ಮಿನಿಮಮ್ ಅದು ಒಂದು 100 ಡಿಗ್ರಿ ಸೆಲ್ಸಿಯಸ್ ವರೆಗೂ ಬಿಸಿ ಆಗಬೇಕು ಅಂತಂದ್ರೆ, ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ರಿ, ಅವಾಗ ಅನ್ನ ಆಗುತ್ತೆ ಅಂದ್ರೆ
ನೀವೊಂದು 10 ಡಿಗ್ರಿ ಹಿಂಗೆ ಇಡೋದು ತೆಗಿಯೋದು, 5 ಡಿಗ್ರಿ ಹಿಡಿಯೋದು ತೆಗಿಯೋದು. ನಾವು ಅಮೃತ ವೇಳೆಯಲ್ಲಿ ಕೂತ್ಕೊಂಡ್ರೆ ಒಂದು 5 ಡಿಗ್ರಿ ಕಾದಿರ್ಬೋದು, ಮತ್ತೆ ತೆಗೆದು ಬಿಡ್ತೀವಿ. ಮತ್ತೆ ನುಮಾಶ್ಯಾಮದಾಗ ಬಂದು ಒಂದು 2 ಡಿಗ್ರಿ ಇಡ್ತೀವಿ, ಮತ್ತೆ ತೆಗಿತೀವಿ. ಅನ್ನ ಆಗುತ್ತಾ? ಬರೀ ಒಂದು ಅನ್ನ ಮಾಡಬೇಕು ಅಂದ್ರೇ ಬೆಂಕಿ ನಿರಂತರವಾಗಿ ಉರಿಬೇಕು. ಎಲ್ಲಿಯ ತನಕ ಅಂದ್ರೆ ಅದು ಬೇಯುವ ತನಕ, ಅದು ಉಕ್ಕುವ ತನಕ, ಅದು ಸೀಟಿ ಒಡೆಯೋ ತನಕ, ಸಂಪೂರ್ಣ ಬಾಯ್ಲ್ ಆಗೋ ತನಕ ನಿರಂತರವಾದ ಅಗ್ನಿಯ ಸಂಪರ್ಕ ಅದು ಇರಬೇಕು. 10 ನಿಮಿಷಕ್ಕೆ ಅನ್ನ ಆಗತ್ತೆ ಅಂತ ಇಟ್ಕೊಳ್ಳಿ, ನಿರಂತರವಾಗಿ ಬೆಂಕಿ ಉರಿದ್ರೆ. ಆದರೆ ನೀವು ಬೆಳಗ್ಗೆ 1 ನಿಮಿಷ ಕುಕ್ಕರ್ಗೆ ಗ್ಯಾಸ್ ಆನ್ ಮಾಡಿ ಆಫ್ ಮಾಡಿ, ಮಧ್ಯಾಹ್ನ 1 ನಿಮಿಷ ಆನ್ ಮಾಡಿ ಆಫ್ ಮಾಡಿ, ರಾತ್ರಿ 1 ನಿಮಿಷ ಮಾಡಿ ಆಫ್ ಮಾಡಿ, 10 ಬೇಡ 20 ಸಲ 20 ನಿಮಿಷ ಮಾಡಿದ್ರು ಅನ್ನ ಆಗುತ್ತಾ ಹೇಳಿ? ನಿರಂತರ ಕೇಳುತ್ತದು. ಹೇಗೋ ಹಾಗೆ 63 ವರ್ಷಗಳ ಕಾಲ ನಿರಂತರವಾಗಿ ದೇಹ ಅಂದುಕೊಂಡಿರುವ ಸಂಸ್ಕಾರದ ಬೀಜ, ದೇಹಾಭಿಮಾನದ ಬೀಜವನ್ನು ಸುಡಬೇಕು ಅಂದರೆ ಸ್ವಸ್ಮೃತಿಯ ಅಗ್ನಿ ನಿರಂತರವಾಗಿ ಅದನ್ನು ಆವರಿಸಿಕೊಳ್ಳಬೇಕು. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋ ತನಕ ಅದಕ್ಕೆ ನೋ ಕಂಡೀಷನ್, ನೋ ಶಾರ್ಟ್ಕಟ್, ನೋ ಎಕ್ಸ್ಕ್ಯೂಸ್, ನೋ ಗ್ಯಾಪ್. ಅದಕ್ಕೆ ನೀವು ಗ್ಯಾಪ್ ಕೊಡೋಕ್ಕೆ ಇಲ್ಲ, ಅದಕ್ಕೆ ಯಾವುದೋ ನೆಪ ಇಲ್ಲ. ಅಮೃತ ವೇಳೆ ಮಾಡಿಬಿಟ್ಟಿನಿ, ನುಮಾಶ್ಯಾಮ ಮಾಡ್ತೀನಿ ಅನ್ನೋದಿಲ್ಲ. ಅದಕ್ಕೆ ನಂದು ಆಫೀಸ್ ಕೆಲಸ ಐತಿ ಆಮೇಲೆ ಯೋಗ ಮಾಡ್ತೀನಿ ಇಲ್ಲ, ನಂದು ಬ್ಯಾಂಕ್ ಕೆಲಸ ಇದೆ ಆಮೇಲೆ ಮಾಡ್ತೀನಿ ಇಲ್ಲ, ನನಗೆ ಟೆನ್ಷನ್ ಇದೆ ಆಮೇಲೆ ಮಾಡ್ತೀನಿ ಇಲ್ಲ. ನಿಮಗೆ ದೇಹಾಭಿಮಾನದ ಬೀಜ ಸುಡಬೇಕಾ? ನಿರಂತರ ಆತ್ಮ 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 ಜಪ ಮಾಡಬೇಕಾ? ಇಲ್ಲ. ಸ್ಮೃತಿ, ಅದೇ ನಾನು ಅನ್ನುವ ಭಾವ ಆವರಿಸಿಕೊಳ್ಳಬೇಕು. ನಮ್ಮ ಆತ್ಮವೇ ಆಗಿ ಇರುವ ಅಭ್ಯಾಸವನ್ನು ಮಾಡಬೇಕು. ನೀವು ಆಫೀಸ್ ಕೆಲಸ ಮಾಡಿ, ಬ್ಯಾಂಕ್ ಕೆಲಸ ಮಾಡಿ, ಅದರೇ ಹುಚ್ಚಲ್ಲಿರಬೇಕು. ಅದರ ಸ್ಮೃತಿ, ಅದರ ನೆನಪಲ್ಲಿ ಇರಿ, ಅಷ್ಟೇ ಸಾಕು. ಅದೇ ಅಗ್ನಿ ಆಗಿಬಿಡುತ್ತೆ, ಅದು ಅದೇ ಜ್ವಾಲಾಮುಖಿ ಆಗಿಬಿಡುತ್ತೆ. ನೀವು ಅದಕ್ಕೆ ಸಮಯ ಕೊಡ್ತಾ ಇಲ್ಲ ಅಷ್ಟೇ. ಒಂದು 5 ನಿಮಿಷ ಕೂತ್ಕೊಂಡೆ, ಅರ್ಧ ಗಂಟೆ ಕೂತ್ಕೊಂಡೆ, 3/4 ಗಂಟೆ ಕೂತ್ಕೊಂಡೆ, 1 ಗಂಟೆ ಕೂತ್ಕೊಂಡೆ ಅಂತ ಲೆಕ್ಕ ಮಾಡ್ಕೊಂಡು ಟೈಮ್ ಪ್ರಕಾರ ಮಾಡಿದ್ರೆ ಬೆಂಕಿ ಹತ್ತೋದಿಲ್ಲ. ಅದಕ್ಕೆ 14 ವರ್ಷ ಕೂಡಿಸ್ಬೇಕಾಯ್ತು. ಸ್ವಯಂ ಪರಂಪಿತ ಪರಮಾತ್ಮನೇ ಬಂದ್ರು, ಬ್ರಹ್ಮ ಮಮ್ಮ ಆದಿರತ್ಮರೆಲ್ಲರೂ ಸಿಕ್ಕರು ಹೋಗಿ ಮಕ್ಕಳ ಸೇವೆಗೆ ಅನ್ನಲಿಲ್ಲ. ದೇಹಾಭಿಮಾನದ ಬೀಜ ಸುಡದ ಹೊರತು ಅವರು ಸ್ವಾರ್ಥವನ್ನು ಬಿಡಕ್ಕಾಗಲ್ಲ. ಸ್ವಾರ್ಥವನ್ನು ಬಿಡದ ಹೊರತು ನಿಸ್ವಾರ್ಥಿಗಳಾಗಕ್ಕಾಗಲ್ಲ. ನಿಸ್ವಾರ್ಥಿಗಳಾಗದ ಹೊರತು ಅವರ ಸಂಕಲ್ಪಗಳು ಶ್ರೇಷ್ಠ ಆಗೋದಿಲ್ಲ. ಸಂಕಲ್ಪ ಶ್ರೇಷ್ಠ ಆಗದ ಹೊರತು ಕರ್ಮ ಶ್ರೇಷ್ಠ ಆಗೋದಿಲ್ಲ. ಕರ್ಮ ಶ್ರೇಷ್ಠ ಆಗದ ಹೊರತು ಯಾವ ಸೇವೆನೂ ನಡೆಯೋದಿಲ್ಲ. ಇದು ಗೊತ್ತಿತ್ತು ಪರಮಾತ್ಮನಿಗೆ ಫಾರ್ಮುಲಾ. ಹಾಗಾಗಿ ಮೊದಲು ದೇಹಾಭಿಮಾನದ ಬೀಜವನ್ನು ಸುಡೋವರೆಗೂ ಇಚ್ಛಾ ಮಾತ್ರ ಅವಿದ್ಯೆ ಆಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮೊದಲು ಕೂಡಿಸಿಬಿಟ್ಟು ಇವರಿಗೆ ದೇಹಾಭಿಮಾನದ ಬೀಜವನ್ನೇ ಸುಡಬೇಕು. ಅದಕ್ಕೆ ನಿರಂತರವಾದ ಯೋಗ ಅಗ್ನಿ ಬೇಕು. ಅದಕ್ಕೆ ಆತ್ಮಿಕ ಸ್ಮೃತಿಯಲ್ಲೇ ವರ್ಷಾನುಗಟ್ಲೆ 14 ವರ್ಷಗಳ ಕಾಲ ಕೂಡಿಸಿದರು. ಆ ನಿರಂತರ ಅಗ್ನಿ ಅವರ ದೇಹ ಅಭಿಮಾನದ ಬೀಜವನ್ನು ಸುಟ್ಟು ಭಸ್ಮ ಮಾಡಿದ ಮೇಲೆ ಮತ್ತೊಂದು ಇಚ್ಛೆಗಳು ಅವರಲ್ಲಿ ಉಳಿಲಿಲ್ಲ. ಪರಿಸ್ಥಿತಿಗಳು ಏನು ಬೇಕಾದರೂ ಬರಲಿ, ಸಾಯ್ತೇವೆ ಹೊರತಾಗಿ ಸೋಲೋದಿಲ್ಲ ಅಂತ ನಿಂತ್ಕೊಂಡ್ರು. ಯಾಕೆ? ನಿಸ್ವಾರ್ಥಿಗಳಾದರು. ಯಾವಾಗ ನಿಸ್ವಾರ್ಥಿಗಳಾದರೂ ದೇಹಾಭಿಮಾನ ಸುಟ್ಟು ಹೋಯಿತು, ಇಚ್ಛಾ ಮಾತ್ರ ಅವಿದ್ಯ ಆದರು. ಆಗ ತಮಗೋಸ್ಕರ ತಾವು ಏನೂ ಮಾಡ್ಕೊಳ್ಬೇಕು ಅಂತ ಇಲ್ಲ, ಓನ್ಲಿ ಜಗತ್ತಿನಲ್ಲಿರುವ ಆತ್ಮರಿಗೋಸ್ಕರ ಏನಾದರೂ ಮಾಡಬೇಕನ್ನೋದಷ್ಟೇ ಅವರ ಒಂದು ತಲೆಯಲ್ಲಿ ನಡೀತಾ ಇರುವ ವಿಚಾರಗಳು. ಅಂದರೆ ಆವಾಗ ಮನಸ್ಸು ವಿಶಾಲ ಆಯಿತು, ಆವಾಗ ಶ್ರೇಷ್ಠ ಸಂಕಲ್ಪಗಳು ಬಂತು, ಆವಾಗ ಅವರು ಮಾಡುವ ಪ್ರತಿಯೊಂದು ಕರ್ಮಗಳು ಸಮರ್ಥವಾಯಿತು, ಬಾಪ್ ಸಮಾನ ಆಯಿತು. ಹಾಗೆ ಬ್ರಹ್ಮ ಮಮ್ಮರವರು ಕೂಡ ಒಂದೊಂದು ನೆನಪಾರ್ಥಗಳನ್ನು, ಪ್ರತಿಯೊಂದು ಕರ್ಮವು ನೆನಪಾರ್ಥ ಮಾಡಿ ಹೋಗಿದರೆ, ಒಂದೊಂದು ಹೆಜ್ಜೆ ಗುರುತುಗಳನ್ನು ಇವತ್ತಿಗೂ ನಮ್ಮೆಲ್ಲರಿಗೂ ಉಳಿಸಿ ಹೋಗಿದ್ದಾರೆ ಆದಿರತ್ನರೆಲ್ಲರೂ ಸೇರಿ. ಇದು ವಿಧಿ. ಈ ರೀತಿಯಾಗಿ
ನಾವು ಎಷ್ಟು ವರ್ಷ ಆಯಿತು ಜ್ಞಾನಕ್ಕೆ ಬಂದು ನಾವಷ್ಟು ಸೆಂಟರ್ ಕಟ್ಟಿಬಿಟ್ಟಿದ್ದೀವಿ. ಇದು ಯಾವುದೂ ಲೆಕ್ಕಕ್ಕೆ ಬರೋಲ್ಲ. ನೀವು ಮಾಡುವ ವಿಧಿಯನ್ನು ಸರಿಯಾಗಿ ಮಾಡದೆ ಹೋದರೆ. ಈ ದೇಹಾಭಿಮಾನದ ಬೀಜ ಸುಡಬೇಕು ಅಂದ್ರೆ ನಿರಂತರ ಆತ್ಮಿಕ ಸ್ಮೃತಿ, ಆಳವಾದ ಅಭ್ಯಾಸ. ಕೂತ್ಕೊಂಡ ಮಾಡಬೇಕಂದ್ರೆ ನೋ. ಆರಂಭದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಮಯ ಕೊಡಿ. 1 ಗಂಟೆ 2 ಗಂಟೆ 3 ಗಂಟೆ ಕೂಡಿಸುವ ಪ್ರಯತ್ನ ಮಾಡಿ. ರಾತ್ರಿ ಎದ್ದು ಕೂತ್ಕೊಳ್ಳಿ, ಅಮೃತ ವೇಳೆ ಕೂತ್ಕೊಳ್ಳಿ, ನುಮಾಶ್ಯಾಮ್ ಕೂತ್ಕೊಳ್ಳಿ, ಸಮಯ ಸಿಕ್ಕಾಗಲೆಲ್ಲ ಕೂತ್ಕೊಳ್ಳಿ. ಟ್ರಾಫಿಕ್ಕಲ್ಲೂ ನೆನಪು ಮಾಡಿ, ಬಾತ್ರೂಮಲ್ಲೂ ನೆನಪು ಮಾಡಿ. ಎಷ್ಟು ಸಮಯ ಸಿಗುತ್ತೋ ಒಂದೊಂದು ಕ್ಷಣವನ್ನು ವ್ಯರ್ಥ ಮಾಡಿಬಿಡಿ. ಈ ಒಲೆ ಆರದಂತೆ ನೋಡಿಕೊಳ್ಳಿ. ಹಚ್ಚಿದ ಒಲೆ ಆರದಂತಿರಬೇಕು. ಅದಕ್ಕಿಂತ ತಿದಿ ಊದ್ತಾ ಇರಬೇಕು ಗಾಳಿ. ಈಗ ನೋಡಿ, ಕೆಬ್ಬಣ ಸಾಮಾನ ಕಾಯಿಸಬೇಕು ಅಂತಂದ್ರೆ ಇದ್ದಿಲುಗಳನ್ನ ಹಾಕ್ತಾರೆ. ಇದ್ದಿಲುಗಳೊಳಗೆ ಆಳದಲ್ಲಿ ಮಧ್ಯದಲ್ಲಿ ಕಬ್ಬಿಣವನ್ನ ಇಡುತ್ತಾರೆ. ಆ ಇದ್ದಿಲುಗಳಿಗೆ ಒಂದಷ್ಟು ಬೆಂಕಿನೂ ಹಚ್ಚುತ್ತಾರೆ. ಆದರೆ ಆ ಬೆಂಕಿ ನಿರಂತರವಾಗಿ ಆ ಒಂದು ಕಬ್ಬಿಣದ ಸಂಪರ್ಕದಲ್ಲಿ ಇರಬೇಕು ಅಂತ ಅದಕ್ಕೆ ಹಿಂದೆ ತಿದಿ ಊದ್ತಾ ಇರ್ತಾರೆ ಗಾಳಿಯನ್ನ. ಆ ಗಾಳಿ 1 ನಿಮಿಷ 1 ಕ್ಷಣ ನಿಂತರೂ ಕೂಡ ಗಾಳಿ ಕಟ್ಟಾದ್ರೂ ಅಲ್ಲಿ ಒಲೆ ಆರಿ ಹೋಗ್ತದ. ಅದರ ಒಂದು ತೇಜಸ್ಸು ಕಡಿಮೆ ಆಗೋಗ್ತದೆ. ಬಲೆ ಇದ್ದಿಲು ಇಲ್ವಾ ಇದೆ, ಬೆಂಕಿ ಇಲ್ವಾ ಇದೆ, ತೇಜಸ್ಸು ಕಡಿಮೆ ಆದರೂ ಕೂಡ ಅದು ನಿರಂತರ ಜಾಸ್ತಿ ಆಗ್ತಾ ಹೋದಾಗ ಮಾತ್ರ ಕಬ್ಬಿಣ ಕಾಯುತ್ತೆ, ನಮಗೆ ಬೇಕಾದಂಗೆ ಬಡಿಲಿಕ್ಕೆ ಬರುತ್ತೆ. ಹೇಗೋ ಹಾಗೆ ನಾವು ಕೂಡ ಆತ್ಮಿಕ ಸ್ಮೃತಿ ಎನ್ನುವ ಒಲೆಯಲ್ಲಿ ಈ ದೇಹಾಭಿಮಾನದ ಬೀಜವನ್ನು ಹಾಕಿ ನಿರಂತರ ಸ್ಮೃತಿ ಎನ್ನುವ ತಿದಿಯನ್ನು ಆಗ್ತಾ ಇರಬೇಕು. ಅದು ಜ್ವಾಲೆ ಜಾಸ್ತಿ ಆಗ್ತಾ ಇರಬೇಕು. ಈ ಥರ ಮಾಡಿ ನೋಡಿ, ಅದು ಸುಡೋದು ನಿಮಗೆ ಅನುಭವಕ್ಕೆ ಬರುತ್ತೆ. ಸ್ವಾರ್ಥ ಬಿಟ್ಟು ಹೋಗುತ್ತೆ. ದೇಹಾಭಿಮಾನದ ಬೀಜ ಸುಟ್ಟಿರುವ, ಒಂದಷ್ಟಾದರೂ ಸುಟ್ಟಿರುವ ಕುರುಹುಗಳೇನು ಅಂದರೆ ಅವ್ರ ಮುಖ ಯಾವಾಗಲೂ ಕೂಡ ಹಸನ್ಮುಖಿಯಾಗಿರ್ತಾರೆ. ಅವರು ಯಾರಲ್ಲೂ ಭೇದ ಭಾವ ಮಾಡೋದಿಲ್ಲ, ಯಾರಿಂದಲೂ ಏನನ್ನು ನಿರೀಕ್ಷೆ ಮಾಡುವುದಿಲ್ಲ, ಯಾರಿಂದ ಹೆಸರು ಕೀರ್ತಿಯನ್ನು ಬಯಸೋದಿಲ್ಲ, ಸ್ಥಾನಮಾನಗಳನ್ನು ಬಯಸೋದಿಲ್ಲ, ಹೊಗಳಿಕೆಯನ್ನು ಬಯಸೋದಿಲ್ಲ, ಯಾವ ಇಚ್ಛೆಗಳನ್ನು ಇಟ್ಕೊಳ್ಳೋದಿಲ್ಲ, ಯಾವುದೇ ಸಾಧನಗಳ ಮೇಲೆ ಆಧಾರಿತ ಆಗಿರೋದಿಲ್ಲ. ಇದು ದೇಹಾಭಿಮಾನ ಸುಟ್ಟುಕೊಂಡಿರುವವರ ಕುರುಹು. ಅವ್ರಿಗೆ ಇಚ್ಛೆ ಮಾತ್ರ ಅವಿದ್ಯೆ ಆಗ್ತಾ ಬಂದುಬಿಡ್ತಾರೆ. ಅವರಿಂದ ಇಚ್ಛೆಗಳೇ ಸುಟ್ಟು ಹೋಗ್ತಾ ಇರುತ್ತೆ. ಯಾಕಂದ್ರೆ ನನಗಾಗಿ ನಾನು ಏನೂ ಮಾಡ್ಕೊಳ್ಬೇಕಾಗಿಲ್ಲ, ಯಾಕಂದ್ರೆ ನಾನು ಇದ್ದೀನಿ ಹಾಗೆ. ಹೇಗೆ ಬಾಪ್ ಸಮಾನ್ ಮಾಡಬೇಕು. ಏನಾದರೂ ಅಂದ್ರೆ ಯಾರಿಗೆ? ಜಗತ್ತಿಗೆ ಮಾಡಬೇಕು. ಇದನ್ನು ಬಳಸಬೇಕು ಅಂದ್ರೆ ಯಾರಿಗೆ ಬಳಸಬೇಕು? ಜಗತ್ತಿನ ಆತ್ಮರಿಗೆ ಬಳಸಬೇಕು, ಪ್ರಕೃತಿಗೆ ಬಳಸಬೇಕು. ನನಗೋಸ್ಕರ ಬಳಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಐ ಆಮ್ ಪೀಸ್ಫುಲ್, ಐ ಆಮ್ ಪವರ್ಫುಲ್, ಐ ಆಮ್ ಪ್ಯೂರ್. ನನಗಾಗಿ ಏನೇ ಬೇಕೆ? ಇದು ಸತ್ಯ ಗೊತ್ತಾದ ಮೇಲೆ ವಿಶ್ವ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ಕೂಡ ಬ್ರಹ್ಮ ಸಮಾನ ಆಗಬೇಕು ಅಂದರೆ ನಮ್ಮನ್ನು ನಾವು ಬಹಳ ಸಂಕುಚಿತಗೊಳಿಸ್ಕೊಳ್ಬಾರ್ದು. ನಾನೊಂದು ಮನೆಗೆ ಸೀಮಿತ ಆಗಿದ್ದೀನಿ, ಒಂದು ಆಫೀಸಿಗೆ ಸೀಮಿತ ಆಗಿದ್ದೀನಿ, ಒಂದು 4 ಮಕ್ಕಳಿಗೆ ಸೀಮಿತ ಆಗಿದ್ದೀನಿ, ಇಲ್ಲ. ಅಥವಾ ನಾನೊಂದು ಸೆಂಟ್ರಿಗೆ ಸೀಮಿತ ಆಗಿದ್ದೀನಿ, ಒಂದಷ್ಟು ಸ್ಟೂಡೆಂಟಿಗೆ ಸೀಮಿತ ಆಗಿದ್ದೀನಿ ಅನ್ನೋ ಬಹಳ ಸಂಕುಚಿತ ಆಗುತ್ತೆ ಮನಸ್ಸು. ಇದು ನನ್ನ ಏರಿಯಾ, ನಾನು ಇಲ್ಲಿ ಡೆವಲಪ್ ಮಾಡಿಬಿಡ್ಬೇಕು, ನಾನು ಒಂದು 2 ಸೆಂಟರ್ ಕಟ್ಟಿಬಿಡಬೇಕು, ಒಂದು 10 ಕಡೆ ಪಾಠ ಮಾಡಬೇಕು. ಇದು ಸಂಕುಚಿತ ಆಗುತ್ತೆ. ಇದನ್ನು ಮೀರಬೇಕು. ಇದು ಬೇಕು ಪ್ರಾಕ್ಟಿಕಲಲ್ಲಿ. ಆದರೆ ನಮ್ಮ ಸ್ಮೃತಿಯಲ್ಲಿರಬೇಕು ಅಂದರೆ ಇಡೀ ವಿಶ್ವದ ಸರ್ವಾತ್ಮರ ಕುರಿತ ಚಿಂತನೆ ಇರಬೇಕು. 4 ಗೋಡೆಗಳ ಮಧ್ಯೆ ಪರಿವರ್ತನೆ ಮಾಡಬೇಕು ಅನ್ನುವುದು ಸಂಕುಚಿತ. ಇಡೀ ವಿಶ್ವ ಮಧ್ಯದಲ್ಲಿ, ವಿಶ್ವದಲ್ಲಿ ಇರತಕ್ಕಂಥ ಸರ್ವಾತ್ಮರನ್ನು ಪರಿವರ್ತನೆ ಮಾಡುವಂಥ ಆತ್ಮನಾಗಬೇಕು ಅನ್ನುವಂಥದ್ದು ವಿಶಾಲತೆ. ಅದಕ್ಕೆ ಬೇಕಾದ ತಯಾರಿಯಲ್ಲಿ ಆಗಬೇಕು, ಇಲ್ಲ ಆಗಬೇಕು. ಅದಕ್ಕೆ ಆಧಾರ ಮೂರತ್ತು ಉದ್ಧಾರ ಮೂರತ್ತು ಅಂತ ನಮ್ಮನ್ನು ನಾವು ಅಂದುಕೊಳ್ಳಬೇಕು. ನಾನು ಬಂದಿರೋದೇ, ನಾನು ಅವತರಿತ ಆಗಿರೋದೇ, ನಾನು ಪಾತ್ರ ಮಾಡ್ತಾ ಇರೋದೇ ವಿಶ್ವ ಕಲ್ಯಾಣಕ್ಕಾಗಿ, ವಿಶ್ವದ ಸರ್ವಾತ್ಮರ ಪರಿವರ್ತನೆಗಾಗಿ, ಪ್ರಕೃತಿಯ ಸಹಯೋಗಕ್ಕಾಗಿಯೇ. ನನ್ನ ಶ್ವಾಸವೂ ಕೂಡ, ನನ್ನ ಕಣವೂ ಕೂಡ ಇಷ್ಟೋ ಜನ್ಮಗಳ ಒಳಗೆ ಯಾವ ಪ್ರಕೃತಿ ನನಗೆ ಶರೀರವನ್ನು ಕೊಟ್ಟು, ಶ್ವಾಸವನ್ನು ಕೊಟ್ಟು, ಸಂಕಲ್ಪವನ್ನು ಕೊಟ್ಟು, ಸಮಯವನ್ನು ಕೊಟ್ಟು, ಸಂಬಂಧಗಳನ್ನು ಕೊಟ್ಟು, ಸಂಪಾದನೆಯನ್ನು ಕೊಟ್ಟು, ಸಾಧನಗಳನ್ನು ಕೊಟ್ಟು, ಸುಖ ಸಂತೋಷಗಳನ್ನು ನೀಡಿದೆಯೋ, ಆಹಾರವನ್ನು ಕೊಟ್ಟು, ಆ ಪ್ರಕೃತಿಗೆ ಇದನ್ನು ಅರ್ಪಿಸುವ ಸಮಯ ಬಂದಿದೆ. ಪರಮಾತ್ಮನಿಗೆ ಆತ್ಮವನ್ನು ಅರ್ಪಿಸೋಣ, ಶರೀರವನ್ನು ಪ್ರಕೃತಿಗೆ ಅರ್ಪಿಸೋಣ. ಅರ್ಥಾತ್ ಪ್ರಕೃತಿಯ ಕುರಿತಾಗಿ ಒಂದೊಂದು ಸಂಕಲ್ಪಗಳು ಶ್ರೇಷ್ಠವಾಗಿಟ್ಟುಕೊಂಡು ಪ್ರತಿಯೊಂದು ತತ್ವಕ್ಕೂ ಕೂಡ ನಾನು ಶಕ್ತಿಯನ್ನು ಕೊಡುವಂಥ ಆಧಾರ ಮೂರತ್,
ಪ್ರತಿಯೊಂದು ಆತ್ಮರಿಗೂ ಕೂಡ ಸ್ಮೃತಿಯನ್ನು ಕೊಡುವಂಥ ಉದ್ಧಾರ ಮುಹೂರ್ತ ನಾನಾಗಿದ್ದೀನಿ ಅಂತ ಆ ಶ್ರೇಷ್ಠ ಸೀಟಲ್ಲಿ ಕೂತ್ಕೊಂಡಾಗ ಮಾತ್ರ ನಮ್ಮ ಮನಸ್ಸು ವಿಶಾಲವಾಗುತ್ತೆ, ನಿಸ್ವಾರ್ಥವಾಗುತ್ತೆ. ಆಗ ಮಾತ್ರ ನಾವು ಮಾಡುವ ಪ್ರತಿಯೊಂದು ಕರ್ಮಗಳು ಕೂಡ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡು. ಅಚ್ಚಾ, ಓಂ ಶಾಂತಿ. ಬೆಂಕಿ ಆರದೇ ಇರಲಿ.